ಈಗ ಟೀಸರ್ ನ ನೋಡಿದ್ರಿ, ಕನ್ನಡ ಸಿನಿಮಾ ಅಂತ ಫಸ್ಟ್ ನಿಮ್ಗೆ ಅನಿಸ್ತಾ? ಇವರು ನಮಸ್ಕಾರ. ನನ್ನ ಹೆಸರು ಗೋವಿಂದರಾಜ್ ಕಾಂತರಾಜ್ಪುರ ಅಂತ. ನಾನು ಒಬ್ಬ ರಂಗ ಕಲಾವಿದ. ಆದರೆ ಇದು ಅಲ್ಟಿಮೇಟ್ ಆಕ್ಟಿಂಗ್ ಇವ್ರದ್ದು. ಇವರೇ ಸ್ವಂತ ಕಾಲ ಮೇಲೆ ಬೆಳೆದು ಬಂದಂಥ ವ್ಯಕ್ತಿ. ಯಾರದೇ ಬ್ಯಾಕ್ ಬೋನಿಂದ ಬೆಳೆದು ಬಂದವರಲ್ಲ ಇವರು. ಆಕ್ಚುಲಿ ಟೀಸರ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲ್ಟಿಮೇಟ್. ಅವರಿಗೆ ಒಳ್ಳೇದಾಗ್ಲಿ. ಯಶ್ ಅಭಿಮಾನಿ ನಾವು. ದೇವ್ರ ಅವ್ರಿಗೆ ಒಳ್ಳೇದ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಅಂದ್ರೆ ಈಗ ಒಂದಷ್ಟು ನೋಡಿದ್ರಿ, ಈಗ ಟೀಸರ್ ನೋಡ್ತಾ ಇದ್ದಾಗ ಕನ್ನಡ ಸಿನಿಮಾ ತರ ಅನ್ಸಲ್ಲ. ಇದು ಕನ್ನಡ ಸಿನಿಮಾ ತರ ಅನ್ನಿಸ್ತಾನೆ ಇಲ್ಲ. ಇದು ಯಾವುದೋ ಇಂಗ್ಲಿಷ್ ಸಿನಿಮಾ ತರ ಇದು ಕಾಣಿಸ್ತಾ ಇದೆ. ಮಾತ್ರ ನಿಜವಾಗ್ಲೂ ಆಕ್ಟಿಂಗ್ ಮಾತ್ರ ಅಲ್ಟಿಮೇಟಿಂಗ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಳ್ಳೆ ಬಾಡಿ ಫಿಟ್ಟಿಂಗು, ಒಳ್ಳೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವ್ ಹೇಳಿ, ನೀವು ನೋಡ್ತಾ ಇದ್ರಿ, ನೋಡ್ತಾ ಇದ್ರಿ, ಯಶ್ವಂತ್ ಫ್ಯಾನಾ? ಎಸ್ ಸರಿ ನೋಡಿದ್ರಿ ಟೀಸರ್? ಫ್ಯಾನ್ ಇಲ್ಲ, ನಾವು ಆಲ್ರೆಡಿ ಫ್ಯಾನು. ನಮ್ಮ ಹಾಸಂದರು ಅವರು. ಅವ್ರ ಮೂವಿ ಎಲ್ಲೇ ಇದ್ರು ಚೆನ್ನಾಗಿರುತ್ತೆ. ಅವ್ರು ಹೆಂಗೆ ಅಂದ್ರು ಹಾಲಿವುಡ್ ಅಲ್ಲಿ ಫುಲ್ಲು. ಅಲ್ಲ, ಈಗ ಎಷ್ಟು ಸರಿ ಟೀಸರ್ ನೋಡಿದ್ರಿ? 2 times ನೋಡಿದ್ದೀನಿ. 2 times. ಇಲ್ಲಿ ಸೇರ್ಸಿ ಹೇಳಿ. ಇದು 3ನೇ ಸರಿ. ಇದು 3ನೇ ಸರಿ. ಮನೇಲಿ ಎಷ್ಟು ಸರಿ ನೋಡಿದ್ರಿ? 2 times ನೋಡಿದ್ದೀನಿ. ಅಪ್ಪ ಅಮ್ಮನ ಗೊತ್ತಿಲ್ದೇನೆ ಸರಿ ನೋಡಿದ್ರಿ? 2 times ನಾನು ನೋಡಿ. ಫ್ರೆಂಡ್ಸ್ ಜೊತೆ ಸೇರ್ಕೊಂಡೆ ಸರಿ ನೋಡಿದ್ರಿ? ನಾವು ಒಂದೇ ನೋಡೋದು. ನಾನು ಎಲ್ಲೇ ಇದ್ರು ಎಷ್ಟು ಫ್ಯಾನ್ಸ್ ಯಾವಾಗಲೂ. ಓಕೆ. ಅವ್ರು ಎಲ್ಲೇ ಇದ್ರು ಚೆನ್ನಾಗಿರ್ತಾರೆ. ಬಟ್ ಏನಂದ್ರೆ ಮೆಜೆಸ್ಟಿಕ್ ಅಲ್ಲಿ ಬೆಳೆದಾರ ಅವರು. ಎಲ್ಲೇ ಇದ್ರು ಅವರು ಮೆಜೆಸ್ಟಿಕ್ ಟಾಪಲ್ಲಿ ಬಂದು ಟಾಪಲ್ಲಿ ಇರ್ತಾರೆ. ನಮ್ಮ ಹಾಸನಕ್ಕೆ ಒಳ್ಳೆ ಹೆಸರು ಐತೆ. ಆಲ್ ಇಂಡಿಯಾ ಎಲ್ಲರಿಗೂ ಒಳ್ಳೆ ಹೆಸರು ಐತೆ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಕೆಲವೊಂದಷ್ಟು ಜನ ನಮ್ಮ ಹುಡುಗ ಮೈಸೂರವನು, ನಮ್ಮ ಹುಡುಗ ಮಂಡ್ಯದವನು ಅಂತಂದ್ರೆ ನಾವು ಹಾಸನವರು ಅಂತ ಕೆಲವರು, ಬೆಂಗಳೂರವ್ರು ಅಂತ ಕೆಲವರು. ಏನೇ ಆಗ್ಲಿ ನಮ್ಮ ಕರ್ನಾಟಕದವರು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಜೊತೆಗೆ ನಮ್ಮ ಕರ್ನಾಟಕದ ಬಾವುಟವನ್ನ ಇಡೀ ವಿಶ್ವದಾದ್ಯಂತ ಹಾರಿಸೋದಕ್ಕೆ ತಯಾರಾಗಿದ್ದಾರೆ. ಇದೇ ಮಾರ್ಚ್ 19ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗುತ್ತೆ. ಮಿಸ್ ಮಾಡದೆ ನೋಡ್ಬೇಕು ನೀವೆಲ್ಲರೂ ಕೂಡ. ಇನ್ನಷ್ಟು ಅಭಿಮಾನಿಗಳಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡೋಣ ಬನ್ನಿ. ಯಶ್ ಅಂತ ಹೇಳಿದ್ರೆ ಕೇವಲ ಯಂಗ್ಸ್ಟರ್ಸ್ ಮಾತ್ರ ಅಲ್ಲ, ನಮ್ ಕಂಡಕ್ಟರ್ಸ್ಗೆ, ಡ್ರೈವರ್ಸ್ಗೆ, ಎಲ್ರಿಗೂ ಪಂಚ ಪ್ರಾಣ ಅನ್ನೋದಕ್ಕೆ ಇವರೇ ಎಕ್ಸಾಂಪಲ್ ಅಲ್ವಾ ಸರ್? ನಿಮ್ಮ ಹೆಸರು? ಜಗದೀಶ್. ಓಕೆ, ಯಶ್ ಅಂದ್ರೆ ಇಷ್ಟನಾ? ಇಷ್ಟ. ಏನಕ್ಕೆ ಇಷ್ಟ? ನಮ್ಮ ಫೇವರೇಟ್ ಹೀರೋ ಅವರು. ಅದೇ ಯಾಕೆ ಇಷ್ಟ? ಚೆನ್ನಾಗಿ ಮಾಡ್ತಾರೆ ಆಕ್ಟಿಂಗ್. ಈಗ ಟಾಕ್ಸಿಕ್ದು ಟೀಸರ್ ರಿಲೀಸ್ ಆಗಿದೆಯಲ್ಲ, ನೋಡಿದ್ರಾ? ನೋಡಿದೆ. ಏನ್ ಅನಿಸ್ತು? ಚೆನ್ನಾಗಿದೆ. ಬೆಂಕಿ, ಹೊಗೆ, ಒಂದ್ ಸ್ವಲ್ಪ ಡಸ್ಟಿ ಆತರ ಎಲ್ಲ ಫೀಲ್ ಆಗ್ಲಿಲ್ವಾ? ಆಯ್ತು, ಆದ್ರೂ ಪರವಾಗಿಲ್ಲ. ಯಶ್ ಅಂದ್ರೆ ನಮ್ಗೆ ಇಷ್ಟ. ಓಕೆ, ಈಗ ಡ್ರೈವರ್ ಸರ್ನ ಮಾತಾಡ್ಸೋಣ. ಸರ್ ಹಾಯ್. ಹಾಯ್ ಮೇಡಮ್. ಏನಕ್ಕೆ ಇಷ್ಟ ಯಶ್ ಅಂದ್ರೆ ನಿಮ್ಗೆ? ಒಂದು ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಅಲ್ಲ, ಆಕ್ಟಿಂಗ್ ಚೆನ್ನಾಗಿದೆ ಅಂತಂದ್ರೆ ಏನು ವಿಭಿನ್ನತೆ ಏನಿದೆ? ವಿಭಿನ್ನತೆ ಏನಂದ್ರೆ ಅವರು ಒಂಥರನೇ ಅವರ ತಂದೆಯವರ ಡ್ರೈವರ್ ಇಂದ ಮಗ ಅಲ್ಲ. ಈಗ ಡ್ರೈವರ್ಸ್ ಗಳೆಲ್ಲ ಡ್ರೈವರ್ ಸಪೋರ್ಟು, ಯಂಗ್ಸ್ಟರ್ಸ್ ಎಲ್ಲ ಚೆನ್ನಾಗಿದ್ದಾರೆ, ಹ್ಯಾಂಡ್ಸಮ್ ಅಂದ್ಬಿಟ್ಟು ಅವ್ರಿಗೆ ಸಪೋರ್ಟು. ಆಕ್ಟಿಂಗ್ ಬಗ್ಗೆ ಹೇಳಿ. ಆಕ್ಟಿಂಗ್ ಸೂಪರ್ ಮೇಡಮ್ ಅವರು. ಈಗ ಟೀಸರ್ ಎಲ್ಲ ರಿಲೀಸ್ ಆಯ್ತು, ಒಂದಷ್ಟು ಜನ ಬೇಡದಿತ್ತು, ತುಂಬಾ ಹಸಿ ಬಿಸಿ ದೃಶ್ಯ, ಹಾಟ್ ಸೀನ್ಸ್ ಇದೆ ಅಂತ. ನಿಮ್ಗೆ ಏನ್ ಅನ್ಸುತ್ತೆ? ನನ್ನ ನೋಡಿಲ್ಲ, ಸರ್ ಮಿಸ್ ಮಾಡದೆ ನೋಡ್ಬೇಕು. ಯಾಕಂದ್ರೆ ಈಗಾಗ್ಲೇ 100 ಮಿಲಿಯನ್ ಆಗಿದೆ ವ್ಯೂಸ್. ನೀವು ಹಾಕಿದ್ರೆ ಅಂದ್ರೆ ನಾವು ಇಡೀ ಕನ್ನಡದವರು ಪ್ರೋತ್ಸಾಹ ಕೊಡ್ಬೇಕಂತ. ಖಂಡಿತ ಕೊಡ್ತೀವಿ ಮೇಡಮ್. ಸಿನಿಮಾ ನೋಡ್ತೀರಾ ಸರ್? ನೋಡ್ತೀವಿ ಮೇಡಮ್. ಟಾಕ್ಸಿಕ್ ರಿಲೀಸ್ ಆದಾಗ ನೋಡ್ತೀರಾ? ನೋಡ್ತೀವಿ. ಇಬ್ರು ಈಗ ಆಲ್ ದ ಬೆಸ್ಟ್ ಹೇಳ್ಬಿಡಿ ನಮ್ಮ ಯಶ್ಗೆ. ಆಲ್ ದ ಬೆಸ್ಟ್ ಮೇಡಮ್. ಆಲ್ ದ ಬೆಸ್ಟ್. ಓಕೆ, ನೀವು ಸರ್? ಅವರು ನಮ್ಮೂರ್ ಕಡೆಯವರೇ, ತುಂಬಾ ಇಷ್ಟ. ಇಬ್ರು ಅಲ್ಲಿಗೆ ಆಲ್ ದ ಬೆಸ್ಟ್ ಹೇಳ್ಬಿಡೋಣ ಎಲ್ಲರೂ. ಆಲ್ ದ ಬೆಸ್ಟ್ ಯಶ್ಗೆ. ಯಶ್ ಅಂದ್ರೆ ಇಷ್ಟನಾ? ಏನಕ್ಕೆ ಇಷ್ಟ? ಅವರು ಮೊದಲಿಂದ ಕೆಳಗಿಂದ ಮೇಲೆ ಬಂದಿದ್ದಾರೆ. ಓಕೆ, ಬೆಳೆದು ಬಂದ ರೀತಿ ಇಷ್ಟ. ಅವರು ರಾಧಿಕಾ ಪಂಡಿತ್ ವೈಫ್ ಜೊತೆ ಇರೋದು ಇಷ್ಟ. ಅವ್ರ ಮೊದಲಿಂದ ಸಿನಿಮಾಸ್ ಎಲ್ಲ ಇಷ್ಟ. ಟಾಕ್ಸಿಕ್ ಸಿನಿಮಾದು ರಿವ್ಯೂ ನೋಡಿದ್ರಾ? ರಿವ್ಯೂ ನೋಡಿಲ್ಲ, ಬಟ್ ರಿವ್ಯೂ ಇನ್ ದ ಸೆನ್ಸ್ ಟೀಸರ್ ನೋಡಿದ್ವಿ. ಏನ್ ಅನಿಸ್ತು? ಇಷ್ಟ ಆಯ್ತು. ಅಂದ್ರೆ ಕನ್ನಡ ಮೂವಿಗಿಂತ ಬೇರೆ ಇಂಡಸ್ಟ್ರಿ ಮೂವಿ ಟೈಪ್ ಅನಿಸ್ತು. ಓಕೆ, ಇಷ್ಟು ದಿನ ಬಾಲಿವುಡ್ ಸೂಪರ್ ಅಂತ ಇದ್ವಿ, ಈಗ ಕನ್ನಡದ ಕಡೆ ತಿರುಗು ನೋಡೋ ತರ ಮೂವಿ ಮಾಡ್ತಿದ್ದಾರೆ. ಎಷ್ಟು ಖುಷಿ ಆಗುತ್ತೆ? ತುಂಬಾ ಖುಷಿ ಆಗುತ್ತೆ. ಸಿನಿಮಾ ನೋಡ್ತೀರಾ? ನೋಡ್ತೀವಿ. ಈಗ ಅಪ್ಪ ಅಮ್ಮನ ಜೊತೆ ಕುತ್ಕೊಂಡು ಟೀಸರ್ ನ ನೋಡೋದು ಕಷ್ಟ ಅಂತ ಒಂದಷ್ಟು ಜನ ಹೇಳ್ತಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ? ಆತರ ನೋ ಕಮೆಂಟ್ಸ್, ಬರೀ ಪಾಸಿಟಿವ್ ಅಷ್ಟೇ. ಅಂದ್ರೆ ಎಷ್ಟೇ ನೆಗೆಟಿವ್ ಇದ್ರೂ ಕೂಡ ಅಭಿಮಾನಿಗಳಾಗಿ ಪಾಸಿಟಿವ್ ಆಗಿ ಮಾತ್ರ ಮಾತಾಡ್ತಿದ್ದಾರೆ. ಅವ್ರ ಫ್ರೆಂಡ್ ಒಬ್ರು ಇದ್ದಾರೆ, ಬನ್ನಿ. ಹೆಲೋ, ನಿಮ್ಮ ಹೆಸರು? ಕವನ. ಓಕೆ, ಯಶ್ ಅಂದ್ರೆ ಇಷ್ಟನಾ? ಇಷ್ಟ. ಸಿನಿಮಾಗಳಂದ್ರೆ ಇಷ್ಟನಾ? ಎಸ್, ಇಷ್ಟ. ಯಾವ್ದು ಫೇವ್ರೆಟ್ ಸಿನಿಮಾ? ಸಂತೋಷ್ ರೆಡ್ ಪಾರ್ವರ್. ಸಂತೋಷ್ ರೆಡ್ ಪಾರ್ವರ್. ಯಶದ್ ಬಿಟ್ಟು ಓವರ್ ಆಲ್ ಸಿನಿಮಾದಲ್ಲಿ ಯಾವ್ದು ಇಷ್ಟ? ರಾಜ್ಕುಮಾರ್ ಯಾವ್ದು? ಇವ್ರದ್ದು ಪುನೀತ್ ರಾಜ್ಕುಮಾರ್ ಅವರು. ಓಕೆ, ನೀವು ಅಪ್ಪು ಅಭಿಮಾನಿ. ಎಸ್. ಆದ್ರೂ ಕೂಡ ನೀವು ಸಪೋರ್ಟ್ ಮಾಡ್ತೀರಾ? ಎಸ್. ಓಕೆ, ಈ ಟೀಸರ್ ಅಲ್ಲಿ ಏನ್ ಜಾಸ್ತಿ ಇಷ್ಟ ಆಯ್ತು? ಯಶನ್ ಲುಕ್ ಇಷ್ಟ. ಲುಕ್. ಅದು ಬಿಟ್ರೆ ಫಿಲ್ಮ್ ಕೂಡ ಇಷ್ಟ ಆಯ್ತು. ಮಿಸ್ ಮಾಡದೆ ನೋಡ್ತೀರಾ? ಎಸ್. ಆಲ್ ದ ಬೆಸ್ಟ್ ಹೇಳಿ ಒಂದ್ಸರಿ. ಆಲ್ ದ ಬೆಸ್ಟ್. ಟಾಕ್ಸಿಕ್ ಮೂವಿ.
ಓಕೆ, ಟಾಕ್ಸಿಕ್ ಮೂವಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದಾರೆ. ಬನ್ನಿ, ಇನ್ನೊಬ್ರು ಇದ್ದಾರೆ, ಆಗ್ಲಿಂದ ನೋಡ್ತಿದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಓಕೆ, ಇವ್ರ ಫ್ರೆಂಡ್ಸ್ಗಳನ್ನೇ ಕರ್ಕೊಂಡ್ ಬಂದಿದ್ದಾರೆ, ಅವರು ಕೂಡ ಯಶ್ ಅಭಿಮಾನಿಗಳಂತೆ, ಅವ್ರನ್ನು ಮಾತಾಡ್ಸೋಣ. ಹಾಯ್. ಜೋಶ್ ಬೇಕು. ಯಂಗ್ಸ್ಟರ್ಸ್ ಗಳಾಗಿ ನೀವು ಜೋಶ್ ಅಲ್ಲಿ ಇದ್ರೆ ಈಗ ಯಶ್ ಅವ್ರದ್ದು ಸಿನಿಮಾಗಳು ಕೂಡ ಇನ್ಸ್ಪೈರ್ಡ್ ಆಗಿರತ್ತೆ. ಹಾಗಾಗಿ ಹಾಯ್ ಅಂತ ಜೋರಾಗಿ ಹೇಳಿ. ನೋಡಿ, ಬಂತು ಇವಾಗ ಸ್ಟ್ರೆಂತ್. ಅಂದ್ರೆ ಕೆಣಕಬೇಕು, ನಿಮ್ಮನ್ನ ಕರ್ಕೊಂಡ್ ಬಂದು ಕೂಡಿಸ್ಬೇಕು. ಯಶ್ ಅಂತ ಹೇಳಿದ್ರೆ ಏನಕ್ಕೆ ಇಷ್ಟ? ಸ್ಮೈಲ್ ಇಷ್ಟ. ಅವ್ರ ಹ್ಯಾಂಡ್ಸಮ್ ಹೇಳಿ. ಲುಕ್ ಬಿಹೇವಿಯರ್. ಓಕೆ, ನೀವು ಬರ್ಲಿ ಥಿಂಕ್ ಮಾಡಿ. ಹೇರು, ಲುಕ್ಕು, ವಾಕು, ಓವರಾಲ್ ಯಶ್ ಇಷ್ಟ. ಓವರಾಲ್ ಇಷ್ಟ. ಈಗ ಟಾಕ್ಸಿಕ್ ಟೀಸರ್ ನೋಡಿದ್ರಾ? ನೋಡಿದ್ರಾ? ಏನ್ ಇಷ್ಟ ಆಯ್ತು? ಓವರಾಲ್ ಟೀಸರ್. ಹೌದಾ? ಎಕ್ಸ್ಪೆಕ್ಟ್ ಮಾಡಿದ್ರಾ? ಇಲ್ಲ. ಯಾಕಂದ್ರೆ ತುಂಬಾ ಹಾಟ್ ಸೀನ್ಸ್ ಇದೆ ಅಲ್ವಾ? ಹಾ. ಈಗ ಮನೆಯವ್ರ ಮುಂದೆ ನೋಡಕ್ಕಾಗಲ್ಲ, ಅಥವಾ ನಿಮ್ ಕಸಿನ್ಸ್ ಹತ್ರನೋ ಫ್ರೆಂಡ್ಸ್ ಹತ್ರನೋ ನೋಡು ಅಂತ ಹೇಳೋದಕ್ಕಾಗಲ್ಲ. ಬಟ್ ಸ್ಟಿಲ್ ನೋಡ್ತೀವಿ. ಹಾಗಾಗಿ ಎಕ್ಸ್ಪೆಕ್ಟೇಷನ್ ಇತ್ತ? ಹೇಗೆ? ಇರ್ಲಿಲ್ಲ, ಬಟ್ ಚೆನ್ನಾಗಿದೆ. ಹೌದಾ? ಸಿನಿಮಾ ಹೇಗಿರ್ಬೋದು? ಚೆನ್ನಾಗಿದೆ. ಈಗ ಯಶ್ ಅವ್ರದ್ದು ಹೆಸರೇನಿರ್ಬೋದು ಸಿನಿಮಾದಲ್ಲಿ? ಏನಾದ್ರೂ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ ನಿಮ್ಗೆ? ರಾಯ್ ಮೇ ಬಿ. ರಾಯ. ಓಕೆ, ಒಂದ್ಸರಿ ರಾಕಿಂಗ್ ಸ್ಟಾರ್ ಯಶ್ಗೆ ಆಲ್ ದ ಬೆಸ್ಟ್ ಹೇಳಿ. ಟಾಕ್ಸಿಕ್ ಸಿನಿಮಾಗೆ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ರಾಕಿಂಗ್ ಸ್ಟಾರ್ ಯಶ್. ಓಕೆ, ಈಗ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೂ ಕೂಡ ಏನು ಅಭಿಮಾನದ ಮಹಾಪೂರ್ವೆ ಹರಿದು ಬರ್ತಾ ಇದೆ. ಎಲ್ಲರೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದಾರೆ. ಮಿಸ್ ಮಾಡದೆ ಇನ್ನೊಂದ್ಸರಿ ಹೇಳ್ತಾ ಇರೋದು, ಕನ್ನಡ ಥಿಯೇಟರ್ ಉಳಿಬೇಕು, ಸಿನಿಮಾಗಳು ನೋಡ್ಬೇಕು ಅಂತ ಹೇಳಿದ್ರೆ ಮಿಸ್ ಮಾಡದೆ ಇದೇ ಮಾರ್ಚ್ 19ನೇ ತಾರೀಕಿಗೆ ಟಾಕ್ಸಿಕ್ ಸಿನಿಮಾ ಬರ್ತಾ ಇದೆ. ಒಂದಷ್ಟು ನೆಗೆಟಿವಿಟಿ ಅಥವಾ ಪಾಸಿಟಿವಿಟಿ ಬಂದ್ರೂ ಕೂಡ ನಮ್ಮ ಇಂಡಸ್ಟ್ರಿನ ನಾವು ಬೆಳೆಸಬೇಕು. ಇನ್ನಷ್ಟು ಮಾತಾಡ್ಸೋಣ ಬನ್ನಿ. ಓಕೆ, ಈಗ ಸಿನಿಮಾ ಟೀಸರ್ ನೋಡಿದ್ರೆ ಟಾಕ್ಸಿಕ್ ಸಿನಿಮಾ ಚೆನ್ನಾಗಿದೆ. ಏನ್ ಅನಿಸ್ತು? ಸೂಪರ್. ಸಿನಿಮಾ ಯಾವ ರಿಲೀಸ್ ಬರಂತ ಕ್ಯೂರಿಯಾಸಿಟಿ ಇದೆ. ಅದಕ್ಕೆ ಬೇಗ ರಿಲೀಸ್ ಮಾಡಿದ್ರೆ ಒಳ್ಳೇದು. ಜೊತೆಗೆ ಸೊ ಕ್ಯೂರಿಯಾಸಿಟಿ ಎಲ್ಲ ಕಾಯ್ಕೊಂತ ಇದೀವಿ. ಸೊ ಸಿನಿಮಾ ಬೇಗ ರಿಲೀಸ್ ಮಾಡಿದ್ರೆ, ಮತ್ತೆ ಯಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತೀನಿ. ಚೆನ್ನಾಗಿದೆ ಸಿನಿಮಾ. ಹಂಗೆ KGF ಕಂಟಿನ್ಯೂಸ್ ಏನಾದ್ರು ಬರುತ್ತಾ ಅಂತ ಕಾಯ್ತಾ ಇದೀವಿ. ಟಾಕ್ಸಿಕ್ ನೋಡಿದ್ಮೇಲೆ ಅದನ್ನ ನೋಡ್ಬೇಕಂತ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮಾಲ್ತೇಶ್ ಅವ್ರು ಏನ್ ಓದ್ತಿದ್ದಾರೆ? ಇಂಜಿನಿಯರಿಂಗ್. ಓಕೆ, ಇಂಜಿನಿಯರ್ ಅಂತ ಹೇಳಿದ್ರೆ ಸಿನಿಮಾಗೂ ಇಂಜಿನಿಯರಿಂಗು ತುಂಬಾ ಸಂಬಂಧ ಜಾಸ್ತಿ, ಯಾಕಂದ್ರೆ ಇಂಡಸ್ಟ್ರಿಲಿ ಇರ್ತಾರೆ. ಹೌದು ಟಾಕ್ಸಿಕ್ ಟೀಸರ್ ನೋಡಿದ್ರ? ಹೌದು ನೋಡಿ. ಏನ್ ಅನಿಸ್ತು? ಅಂದ್ರೆ ಅವರು ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ಹ್ಮ್. ಫೇರಿ ಟೇಲ್ಸ್ ಫಾರ್ ಅಡಲ್ಟ್ಸ್ ಅಂತ. ಹ್ಮ್. ಸೊ ಅದರಿಂದ ಅವರು ಯಾವ ತರ ಪೋರ್ಟ್ರೇ ಮಾಡ್ತಿದ್ದಾರೆ ಅಂದ್ರೆ ಫ್ಯಾಮಿಲಿ ಅಂತ ಏನಿಲ್ಲ, ಅಡಲ್ಟ್ಸ್ ಅಂತ ನೋಡ್ಬೋದಲ್ವ. ಹ್ಮ್. ಅವರು ಅದಕ್ಕೆ ಮೊದಲೇ ಇನ್ಫಾರ್ಮ್ ಮಾಡಿದ್ರು. ಇವಾಗೆಲ್ಲ ರೀಲ್ಸ್ ಎಲ್ಲ ಅದರಲ್ಲಿ ಇದೆ, ಎಲ್ಲ ರಾಧಿಕಾ ಪಂಡಿತ್, ಯಶ್ ಎಲ್ಲ ಕಾಂಟ್ರವರ್ಸಿ ಥರ ಆಗ್ತಿದೆ. ಬಟ್ ಅವರು ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಬಟ್ ತುಂಬಾ ಚೆನ್ನಾಗಿದೆ. ಡಬಲ್ ಪಾರ್ಟ್ ಬರ್ತಿದೆ, ಅಂದ್ರೆ ಅವ್ರು ಡಬಲ್ ಆಕ್ಟಿಂಗ್ ಮಾಡ್ತಿದ್ದಾರೆ ಅನ್ಸುತ್ತೆ. ಫಸ್ಟ್ ಲುಕ್ ಬಿಟ್ಟಾಗೆ ಅವ್ರದ್ದು ಬ್ಯಾಕ್ ಅಲ್ಲಿ ಟ್ಯಾಟೂ ಇದೆ. ಸೆಕೆಂಡ್ ಟೀಸರ್ ಬಿಟ್ಟಾಗೆ ಅವ್ರ ಟ್ಯಾಟೂ ಇಲ್ಲ. ಸೊ ಡಬಲ್ ಆಕ್ಟಿಂಗ್ ಅಂತ ಮಾಡ್ತಾರೆ. ಅದು ಬಿಟ್ರೆ ಏನೇನ್ ಅರ್ಥ ಆಯ್ತು? ಅದ್ರ ಬಿಟ್ರೆ ಇನ್ನೇನು ನಮ್ಮ ಕನ್ನಡ ಇಂಡಸ್ಟ್ರಿ ಆಮೇಲೆ ತುಂಬಾ ಹಸಿ ಬಿಸಿ ದೃಶ್ಯ ಇದೆ, ಅದಾಗಿದ ತಕ್ಷಣ ದೊಡ್ಡದಾಗಿ ಫೈರ್ ಆಗತ್ತೆ. ಇದು ಯಾವ ತರ ಮೆಸೇಜ್ ಅಂತ ನಿಮಗೆ ಅರ್ಥ ಆಯ್ತು? ಆಕ್ಚುಲಿ ನಾವು ಪ್ಯಾನ್ ಇಂಡಿಯಾ ಅನ್ನೋ ಬದಲು ಪ್ಯಾನ್ ವರ್ಲ್ಡ್ ಅನ್ಬೋದು. ಸೊ ಇವಾಗ ನಾವು ಬಾಲಿವುಡ್ ಬೇರೆ ಕಡೆ ಎಲ್ಲ ಇಂಗ್ಲಿಷ್ ಸಿನಿಮಾಸ್ ನೋಡ್ಬೇಕಾದ್ರೆ ಇದೆಲ್ಲ ಕಾಮನ್. ಸೊ ನಮ್ ಜನನು ಆ ತರ ತಗೊಂಬೋದು. ಸ್ಯಾಂಡಲ್ವುಡ್ ಏನಿಲ್ಲ, ಬೆಳೆಸ್ತಾ ಇದಾರೆ, ಬೆಳಿಬೇಕಷ್ಟೇ. ಜೊತೆಗೆ ಈಗ ಬಾಲಿವುಡ್ ಅಂತ ಹೇಳಿದ್ರೆ ಮಾಸು ಕ್ಲಾಸು ಅಂತ ಇದ್ರು, ಅದೆಲ್ಲ ಇವಾಗ ಊಫಿ ಮಾಫಿ. ಯಾವಾಗ KGF ಕಾಂತಾರ ಬಂತು, ಎಲ್ಲವೂ ಕೂಡ ಈಗ ಕನ್ನಡ ಕಡೆ ತಿರುಗಿ ನೋಡೋ ತರ ಇದೆ. ಅದೇ ನಮ್ಮ ಹೀರೋಸ್ ಎಲ್ಲ ಮಾಡ್ತಿದ್ದಾರೆ, ಹಾಗೆ ಮಾಡ್ಲಿ, ಚೆನ್ನಾಗಿ. ಈಗ ಕೊನೆಯದಾಗಿ ಸಿನಿಮಾ ನೋಡ್ತೀರಾ, ಅಭಿಮಾನಿಗೆ ಏನ್ ಹೇಳ್ತೀರಾ? ಗೊತ್ತಿಲ್ಲ, ನಮ್ದು ಇವಾಗ ಎಕ್ಸಾಮ್ಸ್ ನಡೀತಿದೆ, ನೋಡುವ. ಮಾರ್ಚ್ಗೆ ಮಾರ್ಚ್ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾಲ್ತೇಶ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಇವರು ಕೂಡ ಎಷ್ಟು ಪಾಸಿಟಿವ್ ಆಗಿ ಹೇಳ್ತಿದ್ದಾರೆ ಅಂತಂದ್ರೆ, ಕಲರ್ ಕರೆಕ್ಷನ್, ಲುಕ್ಕು, ಅಥವಾ ಬೇರೆ ಇಂಡಸ್ಟ್ರಿಗೆ ನಾವು ಕಾಂಪಿಟೇಟ್ ಮಾಡಬೇಕು ಅಂತ ಹೇಳಿದ್ರೆ ನಾವೆಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅನ್ನೋದನ್ನ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕು. ನೆಗೆಟಿವ್ ಏನು ಯಾರು ಬೇಕಾದ್ರೂ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಅಭಿಮಾನಿ ಇದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಓಕೆ, ನಿಮ್ಮ ಹೆಸರು ಮೇಡಮ್? ಸ್ವಪ್ನ ಅಂತ. ಓಕೆ, ಏನ್ ಓದ್ತಿದ್ದೀರಾ? MCom ಫಸ್ಟ್ ಇಯರ್. ಓಕೆ, ಸಿನಿಮಾ ಅಂದ್ರೆ ಇಂಟ್ರೆಸ್ಟ್ ಇದೆಯಾ? ನೋಡ್ತೀರಾ? ನೋಡ್ತೀನಿ. ಯಶ್ ಗೊತ್ತಲ್ವಾ? ಗೊತ್ತು. ಟಾಕ್ಸಿಕ್ ರಿಲೀಸ್ ಆಗಿದೆ, ಟೀಸರ್ ನೋಡಿದ್ರಾ? ಇಲ್ಲ, ನಿಜವಾಗ್ಲೂ ನೋಡ್ಲಿಲ್ವಾ? ನೋಡಿಲ್ಲ. ನೋಡ್ದೆ 100 ಮಿಲಿಯನ್ ವ್ಯೂಸ್ ಹೆಂಗಾಯ್ತು ಅಂತ ನನಗೆ ಡೌಟ್. ಬಟ್ ಬೇರೆಯವ್ರ ಕಡೆಯಿಂದ ನೋಡಿರ್ತಾರಲ್ವಾ, ಅಲ್ವಾ? ಎಲ್ಲ ಸಪೋರ್ಟ್ ಮಾಡಿರ್ತಾರೆ, ಅದಕ್ಕೆ. ಓಕೆ, ಈಗ ಟೀಸರ್ ನೋಡಿಲ್ಲ, ನೋಡ್ತೀರಾ ಅಟ್ಲೀಸ್ಟ್? ನೋಡ್ಬೇಕು. ಯಶ್ ಫ್ಯಾನ್ ಅಲ್ವಾ ನೀವು? ಎಷ್ಟು ಫ್ಯಾನ್ ಮತ್ತೆ ನೋಡಿಲ್ಲ ಅಂದ್ರೆ ಹೆಂಗೆ? ಅಂದ್ರೆ ನಾವು ಇವಾಗ ಸ್ಟಡೀಸ್ ಬಗ್ಗೆ ಇಂಪ್ರೆಸ್ ಮಾಡ್ತಿದೀವಲ್ಲ, ಅದಕ್ಕೆ ಅಷ್ಟೇ. ಏನೇನ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಟಾಕ್ಸಿಕ್ ಮೇಲೆ?
ನಾನ್ ನೋಡಿಲ್ಲ, ನೋಡಿದ್ರೆ ಪಕ್ಕ ಅಲ್ಲ ಸಿನಿಮಾ ಅಂದ್ರೆ ಹಿಂಗಿರ್ಬೇಕು, ಒಳ್ಳೊಳ್ಳೆ ಸಾಂಗ್ ಇರ್ಬೇಕು, ರೊಮ್ಯಾಂಟಿಕ್ ಇರ್ಬೇಕು. ಫಸ್ಟ್ ಚೆನ್ನಾಗಿಂದ ತುಂಬಾ ಸಿನಿಮಾಸ್ ಮಾಡವ್ರೆ, ಬಟ್ ಅದರಿಂದ ತುಂಬಾ ಚೆನ್ನಾಗೇ ಮಾಡ್ತಿದ್ದಾರೆ. ಅದರಿಂದ ಇದು ಒಂದ್ ಚೆನ್ನಾಗಿರುತ್ತೆ ಅಂತ ನೋಡ್ಬಿಟ್ಟು ಹೇಳ್ತೀನಿ ಅಷ್ಟೇ. ಈಗ ಸಿನಿಮಾದಲ್ಲಿ ಕಲರ್ ಕರೆಕ್ಷನ್ಸ್, ಆಕ್ಟಿಂಗು, ಲುಕ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವು ನೋಡಿ ಮಿಸ್ ಮಾಡಿದೆ. ಸೊ ಸಿನಿಮಾ ಆದ್ರೂ ನೋಡ್ತೀರಾ? ಹಾ, ನೋಡ್ತೀನಿ ಪಕ್ಕ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಯ್, ಹಾಯ್, ನಿಮ್ಮ ಹೆಸರು? ಇಬ್ಬರ ಹೆಸರು? ಸಹನಾ. ಮಧುಶ್ರೀ. ನಿಮಗೆ ಕನ್ನಡ ಸಿನಿಮಾಗಳನ್ನ ನೋಡೋ ಅಭ್ಯಾಸ ಇದೆಯಾ? ಇದೆ. ಹೌದು, ಕನ್ನಡ ಸಿನಿಮಾನೇ ಜಾಸ್ತಿ ನೋಡೋದು ನಾವು. ಸೂಪರ್ ಅಲ್ಲ. ಮತ್ತೆ ಈಗ ಕ್ವಶನ್ ಕೇಳೋದಕ್ಕೆ ಹಂಗಾದ್ರೆ ಟಕ ಅಂತ ಆನ್ಸರ್ ಮಾಡಿ. ಟಾಕ್ಸಿಕ್ ಸಿನಿಮಾ ಟೀಸರ್ ನೋಡಿದ್ರ? ಇನ್ನು ನೋಡಿಲ್ಲ. ನೀವು ನೋಡಿಲ್ಲ. ನೀವು ನಗದ್ರಳೆ ಗೊತ್ತಾಗ್ತಾ ಇದೆ ನೋಡಿದೀರಾ ಅಂತ. ಏನೋ ಹಾಟ್ ಸೀನ್ಸ್ ಇದೆ, ಏನೋ ಕೇಳ್ಬಿಡ್ತಾರೆ ಅಂತ ಇಲ್ಲ ಅಂತೀವಿ. ಇಲ್ಲ, ಪ್ರಾಮಿಸ್ ನೋಡಿಲ್ಲ. ನಿಜವಾಗ್ಲೂ ನೋಡ್ಲಿಲ್ವಾ? ನೋಡ್ತೀವಿ, ನೋಡಿಲ್ಲ ಇನ್ನು. ಯಾರ ಅಭಿಮಾನಿ ನೀವು? ದರ್ಶನ್. ನೀವು? ದರ್ಶನ್. ಹಿಂಗಾಗ್ಬಿಟ್ರೆ ಇರೋ ಬರೋರೆಲ್ಲ ಡಿ ಬಾಸ್ ಅಭಿಮಾನಿಗಳಾಗ್ಬಿಟ್ರೆ ನಮ್ ಬೇರೆ ಬೇರೆ ಹೀರೋಗಳನ್ನ ಬೆಳೆಸೋರು ಯಾರು? ಅವರೇ ಬೆಳಿಬೇಕಷ್ಟೇ. ನಿಮ್ಗೆ ನಿಮ್ ಸಪೋರ್ಟರ್ಸ್ ಇರ್ತಾರಲ್ಲ, ಹಂಗ ಅವ್ರಿಗೂ ಮಾಡ್ಬೇಕು. ಯಾಕಂದ್ರೆ ಕನ್ನಡ ಇಂಡಸ್ಟ್ರಿ ಅಲ್ವಾ? ಕನ್ನಡ ಇಂಡಸ್ಟ್ರಿ ಎಲ್ಲಾ ಹೀರೋಸ್ಗೂ ಸಪೋರ್ಟ್ ಮಾಡ್ತೀವಿ ನಾವು. ಈಗ ಯಶ್ ಅವ್ರದ್ದು ಟಾಕ್ಸಿಕ್ ಸಿನಿಮಾ ಟೀಸರ್ ರಿಲೀಸ್ ಆಗಿದೆ. 100 ಮಿಲಿಯನ್ ವ್ಯೂಸ್ ಆಗಿದೆ. ಎಷ್ಟು ಖುಷಿ ಆಗುತ್ತೆ ನಮ್ ಕನ್ನಡದವರು ಅಂತ? ತುಂಬಾ ಖುಷಿ ಆಗುತ್ತೆ. ಕನ್ನಡ ಸಿನಿಮಾ ಬೆಳೆಯೋದು ನೋಡಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಬೇರೆ ಸಿನಿಮಾಗಳಿಂದ ಕನ್ನಡ ಸಿನಿಮಾ ಬೆಳಿಬೇಕು, ಅದು ನಮ್ಗೆ ತುಂಬಾ ಖುಷಿ ಇದೆ. ಒಂದ್ ಕಾಲದಲ್ಲಿ ಬಾಲಿವುಡ್ ಅಂತ ಹೇಳಿದ್ರೆ ಮಾತ್ರ ವಾವ್ ಅಂತಿತ್ತು. ಈಗ ಕನ್ನಡ ಕಡೆ ಕೂಡ ತಿರುಗಿ ನೋಡ್ತಾ ಇದಾರೆ, KGF, ಕಾಂತಾರ ಬಂದ ಮೇಲೆ ಅಲ್ವಾ? ಸೊ ಎಷ್ಟು ಖುಷಿ ಆಗುತ್ತೆ. ಆಕ್ಚುಲಿ ಎಷ್ಟು ಬಂದು ಹಾಸನ್ ಅವರು, ನಾವು ಹಾಸನ್ ಅವರೇ, ತುಂಬಾ ಖುಷಿ ಆಗುತ್ತೆ ನಮಗೆ. ಒಂದ್ ಕಡೆ ಡಿ ಬಾಸ್ ಫ್ಯಾನು ಅಂತೀರಿ, ಒಂದ್ ಕಡೆ ನಮ್ಮೂರು ಅಂತೀರಿ. ಯಾರಿಗೆ ಸಪೋರ್ಟ್ ಮಾಡ್ತೀರಿ ನೀವು? ಕನ್ನಡ ಸಿನಿಮಾ ಮಾಡೋ ಎಲ್ಲರಿಗೂ ಸಪೋರ್ಟ್ ಮಾಡ್ತೀವಿ ನಾವು. Okay, ಈಗ ಸಿನಿಮಾ ನೋಡ್ತೀರಾ ಇಬ್ರು? ಹಾ, ಖಂಡಿತ. ಯಾವತ್ತು ರಿಲೀಸ್ ಆಗ್ತಿದೆ ಹೇಳೋಣ ನೋಡಿ. ಮಾರ್ಚ್ 17, 19. ಓಕೆ, ಆಲ್ ದ ಬೆಸ್ಟ್ ಹೇಳ್ಬಿಡಿ ಒಂದ್ಸರಿ. ಆಲ್ ದ ಬೆಸ್ಟ್ ಯಶ್ ಸರ್ ಫಾರ್ ಟಾಕ್ಸಿಕ್ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಮುನೇಶ್. ಮುನೇಶ್. ಸಿನಿಮಾ ಅಂದ್ರೆ ಎಷ್ಟು ಇಷ್ಟ ಮುನೇಶ್ಗೆ? ಬಾಳ ಇಷ್ಟ ನಮ್ಗೆ. ಬಾಳ ಅಂದ್ರೆ ಎಷ್ಟು? ಬಾಳ ತುಂಬಾ ಇಷ್ಟ. ಬಾಳ. ಯಾರು ತುಂಬಾ ಇಷ್ಟವಾದ ಹೀರೋ? ನಮ್ಗೆ ರಾಕಿ ಬಾಯ್. ರಾಕಿ ಬಾಯ್. ಮತ್ತೆ ಫುಲ್ ಸಿಂಕ್ ಆಗೋಯ್ತು. ರಾಕಿಂಗ್ ಸ್ಟಾರ್ ಯಶ್ ಯಾಕೆ ಇಷ್ಟ? ಫುಲ್ ಅವ್ರ ಡೈಲಾಗ್ ಮಸ್ತ್ ಆಗಿದೆ. ಏನ್ ಡೈಲಾಗ್? ಒಂದ್ ಡೈಲಾಗ್ ಹೇಳಿ ನೋಡೋಣ. ಡೈಲಾಗ್ ಬರಲ್ಲ ನಮ್ಗೆ. ಯಾವ ಸಿನಿಮಾ ತುಂಬಾ ಇಷ್ಟ ಎಷ್ಟು? ಎಷ್ಟಿದು ಮಾಸ್ಟರ್ ಪೀಸ್. ಮಾಸ್ಟರ್ ಪೀಸ್ ಅಲ್ಲಿ ಏನಕ್ಕೆ ಇಷ್ಟ? ಅದೆಲ್ಲ ಒಳ್ಳೆ ಒಂದ್ ಲೆಕ್ಕ ಚಲೋ ಇದೆ. ಚಲೋ ಇದೆಯಾ? ಓಕೆ, ಈಗ ಟಾಕ್ಸಿಕ್ ಸಿನಿಮಾ ಟೀಸರ್ ರಿಲೀಸ್ ಆಗಿದೆ. 100 ಮಿಲಿಯನ್ ಒಂದು ದಿನದಲ್ಲಿ. ಎಷ್ಟು ಖುಷಿ? ಬಾಳ ಖುಷಿ ಆಯ್ತು. ನಮ್ ಫ್ಯಾನ್ ಎಲ್ಲ ನೋಡಿ ಫುಲ್ ಖುಷಿ. ಎಷ್ಟು ಸರಿ ನೋಡಿದ್ರಿ? ನಾವು ಬಾಳ ಸಲ ನೋಡ್ತೀವಿ ಫಿಲಿಂ. ಅದು ಟ್ರೈಲರ್ ಹಂಗೆ ಐತೆ, ನೋಡಂಗೆ ಐತೆ. ಚೆನ್ನಾಗಿ ಏನೇನ್ ಇಷ್ಟ ಆಯ್ತು? ಎಲ್ಲ ಫಸ್ಟ್ ಸ್ಟಾರ್ಟಿಂಗ್ ಮಸ್ತ್ ಆಗೈತೆ. ಹಾ. ಆಮ್ಯಾಗ ಬರಬರ್ ಚಲೋ ಐತೆ ನೋಡಿ. ಏನೇನು ಇರಬಾರ್ದಿತ್ತು, ಏನೇನು ಇರ್ಬೇಕಾಗಿತ್ತು? ಆ ಸೊಪ್ಪು ಅಲ್ಲಿ ಕಾರಿನ ಸೊಪ್ಪು ಇದು ಮಾಡ್ತಾರೆ, ಅದೊಂದು ಇರಬಾರ್ದಾಯ್ತು. ಎಲ್ಲ ಫ್ಯಾಮಿಲಿ ನೋಡ್ತಿರು, ಹಂಗೆ ಸ್ವಲ್ಪ ಇತ್ತು ಇರ್ಲಿ ಅಂತ ಏನ್ ಮಾಡಕ್ಕೆ. ಓಕೆ, ಈಗ ಏನ್ ಗೊತ್ತಾ, ಇದು ಕನ್ನಡ ಸಿನಿಮಾ ಅಂತ ತಲೆಯಲ್ಲಿ ಇಟ್ಕೊಂಡು ಮಾಡಿಲ್ಲ. ಕನ್ನಡಿಗರಾಗಿ ನಾವು ಸಂಸ್ಕೃತಿ ಅಥವಾ ಪರಂಪರೆ ಇದನ್ನೆಲ್ಲ ನಾವು ಜಾಸ್ತಿ ನಂಬ್ತೀವಿ. ಬಟ್ ಇಡೀ ವರ್ಲ್ಡ್ ಅಂತ ಹೇಳಿದಾಗ ಅದಕ್ಕೆಲ್ಲ ಬಿಲೀಫ್ ಸ್ವಲ್ಪ ಕಡಿಮೆ. ಹಾಗಾಗಿ ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ? ಸ್ವಲ್ಪ ಅಷ್ಟೇ ಗೊತ್ತಾಗಿಲ್ಲ ನಮ್ಗೆ, ಹಂಗಾಗಿ ಇದಾಯ್ತು ಅದು. ಓಕೆ, ಯಶ್ ಅವ್ರದ್ದು ಯಾವ್ದಾದ್ರು ಸಾಂಗ್ ಏನಾದ್ರು ಆಡೋಂತ ಟ್ರೈ? ಇಲ್ಲ ಅಂತ ಎಲ್ಲ ಡೈಲಾಗು? ಏನ್ ಡೈಲಾಗ್. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಇಷ್ಟನೇ ಯಶ್ ಅಂದ್ರೆ? ಇಷ್ಟನೇ. ಅವರು ಫಿಲಂಗಳೆಲ್ಲ ಚೆನ್ನಾಗಿ ಮಾಡ್ತಾರೆ, ಹಾಗಾಗಿ ನೋಡ್ತಾ ಇರ್ತೀವಿ. ಓಕೆ, ಟಾಕ್ಸಿಕ್ದು ಟೀಸರ್ ರಿಲೀಸ್ ಆಗಿದೆ, ನೋಡಿದ್ರ? ಇಲ್ಲ, ನೋಡ್ಲಿಲ್ಲ. ನೀವೆಲ್ಲ ನೋಡಿಲ್ಲ ಅಂತಾನೆ 100 ಮಿಲಿಯನ್ ವ್ಯೂಸ್ ಆಗಿದೆ. ನೀವೆಲ್ಲ ನೋಡಿದ್ರೆ ಇನ್ನೂ ಜಾಸ್ತಿ ಆಗ್ತದೆ. ಹೌದು, ನೋಡ್ಲಿಲ್ಲ. ಬಟ್ ಈ ನಡುವೆ ನೋಡ್ಲಿಲ್ಲ. ಯಾವ್ದು ಇಷ್ಟ ಯಶ್ ಸಿನಿಮಾ ಜಾಸ್ತಿ? ಜಾಸ್ತಿ ಅವಳು ನೋಡ್ತಾ ಇರ್ತಾಳೆ ಜಾಸ್ತಿ. ಅದೇ ತುಂಬಾ ನೋಡ್ತಾಳೆ ಅವಳು. ಬಟ್ ಮರ್ತೋಗಿದೆ, ನೋಡಿ ಮರ್ತೋಗಿದೆ. ಓಕೆ, ಇಬ್ರು ಕೂಡ ಆಲ್ ದ ಬೆಸ್ಟ್ ಹೇಳ್ಬಿಡಿ ಒಂದ್ಸಲ. ಆಲ್ ದ ಬೆಸ್ಟ್. ಓಕೆ, ಈಗ ಯಶ್ಗೆ ಕೇವಲ ಯಂಗ್ಸ್ಟರ್ಸ್ ಮಾತ್ರ ಅಲ್ಲ, ಎಲ್ಲಾ ವರ್ಗದಲ್ಲೂ ಕೂಡ ಫ್ಯಾನ್ಸ್ ಇದ್ದಾರೆ. ಈಗ ಟಾಕ್ಸಿಕ್ ಸಿನಿಮಾ ಬರೋದನ್ನ ವೇಟ್ ಮಾಡ್ತಿದ್ದಾರೆ, ತುದಿಗಾಲಿನಲ್ಲಿ ಬರ್ಲಿ ಸಿನಿಮಾ ನೋಡ್ತೀವಂತ. ಮಿಸ್ ಮಾಡದೆ ಕನ್ನಡ ಸಿನಿಮಾವನ್ನ ಥಿಯೇಟರ್ಗೆ ಹೋಗಿ ನೋಡಿ ಅಂತ. ಯಾವುದೇ ಪೈರಸಿ ಮಾಡಬೇಡಿ, ಪದೇ ಪದೇ ಅದೇ ಹೇಳೋದು. ಇನ್ನಷ್ಟು ಅಭಿಮಾನಿಗಳಿದ್ದಾರೆ, ಬನ್ನಿ ಮಾತಾಡ್ಸೋಣ. ಟೀಸರ್ ನೋಡಿಲ್ಲ ಅಂತ ಹೇಳಿದ್ರು, ಅದಕ್ಕೋಸ್ಕರ ಟೈಮ್ ಮಾಡ್ಕೊಂಡು ಟೀಸರ್ ನೋಡಿ ರಿವ್ಯೂ ಕೊಡಕ್ ಬಂದಿದ್ದಾರೆ. ಈಗ ಮೇಡಮ್, ಮೊದಲನೇದಾಗಿ ಕನ್ನಡ ಅಥವಾ ಕರ್ನಾಟಕ ಅಂತ ಹೇಳಿದಾಗ ಒಂದಷ್ಟು ಈ ಬೊಟ್ಟು ಇಟ್ಕೊಳ್ಳೋದು, ಹೂ ಇಟ್ಕೊಳ್ಳೋದು, ಸೀರೆ ಉಟ್ಕೊಳ್ಳೋದು, ಕೈ ತುಂಬಾ ಬಳೆ ಹಾಕೊಳ್ಳೋದು, ಈ ತರ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ. ಬಟ್ ಈ ಟಾಕ್ಸಿಕ್ ಸಿನಿಮಾ ಹೆಸರೇ ಹೇಳೋ ಹಾಗೆ ಮನಸ್ಸಲ್ಲಿರೋ ಕಾಮ, ಕ್ರೋಧ, ಮದ, ಮತ್ಸರನೆಲ್ಲ ತೆಗೆದು ತೋರ್ಸೋಂತ ಸಿನಿಮಾ ಅಂತ ಗೊತ್ತಾಗುತ್ತೆ. ಟೀಸರ್ನ ಬಹಳ ತುಂಬಾ ಡೀಪ್ ಆಗಿ ನೋಡ್ತಿದ್ರೆ ಏನೇನಾಗ್ತಾ ಇತ್ತು? ಏನೇನಾಗ್ತಿದೆ ಅಂದ್ರೆ, ನೀವ್ ಹೇಳ್ದಂಗೆ ಒಂದಕ್ಕೆ ಸ್ಟಿಕ್ ಆನ್ ಆಗ್ಬಾರ್ದು. ಚೇಂಜ್ ಆಗ್ತಾ ಇರ್ಬೇಕು. ಕಾಲ ಚೇಂಜ್ ಆಗ್ತಾ ಇದ್ದಂಗೆ ಜನನು ಚೇಂಜ್ ಆಗ್ತಾರೆ. ನಾವು ನೋಡೋ ನೋಟ ಅದು ಅವ್ರು ಇಟ್ಟಿಲ್ಲ ಅಥವಾ ಅವ್ರು ಅದ್ ಮಾಡಿದ್ರು ಅಂತ ನಾವು ಸರಿ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅನ್ನೋದಕ್ಕಿಂತ ಅದಾಯ್ತು ನೆಕ್ಸ್ಟ್ ಇದ್ರಲ್ಲೂ ನೋಡಿ ಖುಷಿ ಪಡ್ಬೇಕಲ್ವಾ. ಸಖತ್ತಾಗಿತ್ತು ಟೀಸರ್ ಅಂತೂ. ಸಂತೂರ್ ಸ್ಟ್ರೈಟ್ ಫಾರ್ವರ್ಡ್ ಆ ಯಶ್ಗೂ ಈ ಯಶ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ರಗ್ಗಡ್ ಲುಕ್ ಅಲ್ಲಿ ಇದಾರೆ. ತುಂಬಾ ಏನು ಸಸ್ಪೆನ್ಸ್ ಮೂವಿ ಅನ್ಸುತ್ತೆ, ರೊಮ್ಯಾಂಟಿಕ್
ಆಗಿದೆ ಅಂತ ಅನ್ಸುತ್ತೆ. ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಯಂಗ್ಸ್ಟರ್ಸ್ ಗಳಿಗೆಲ್ಲ ಏನೋ ಕದ್ದು ಮುಚ್ಚಿ ನೋಡಿ ಆವಾಗ ಬಚ್ಚಿಟ್ಕೊಂಡು ನೋಡೇ ಇರ್ತಾರೆ, ಯಾಕಂದ್ರೆ ಹಂಗಿದ್ಯಲ್ಲ. ಸೊ ಈಗ ನೋಡಿದೀರಾ, ಮನೆಗೆ ಹೋಗಿ ನೋಡ್ತೀರಾ? ಎಲ್ರು ನೋಡೋದನ್ನ ತಾನೇ ನಾವು ನೋಡೋದು. ನಾವೇನ್ ಬೇರೆ ನೋಡಲ್ಲ. ಅಲ್ಲಲ್ಲ, ಈಗ ನೋಡಿದಿರಲ್ವಾ, ನಿಮ್ ಫ್ರೆಂಡ್ಸ್ ಜೊತೆ ನೋಡಿದ್ರಿ, ಈಗ ಮನೆಗೆ ಹೋಗಿ ನೋಡ್ತೀರಾ? ಆಬ್ವಿಯಸ್ಲಿ ಅದ್ರಲ್ಲಿ ಏನ್ ತಪ್ಪಿದೆ? ಕರೆಕ್ಟ್. ಸೊ ಈಗ ಯಶ್ ಅವ್ರದ್ದು ಲುಕ್ ಅಥವಾ ಅವ್ರದ್ದು ಡೈಲಾಗ್ಸ್ ಇಲ್ಲ, ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಇಂಗ್ಲಿಷ್ ವರ್ಡ್ಸ್ ಗಳು ಜಾಸ್ತಿ ಬಳಕೆಯಲ್ಲಿದೆ. ಸೊ ಕನ್ನಡನ ಬೇರೆ ಕಡೆ ತಗೊಂಡೋಗೋ ಬರದಲ್ಲಿ ಹಳೆ ಯಶ್ನ ಕಳ್ಕೊಳ್ತಿದೀವ? ಹಂಗೇನಿಲ್ಲ ಮ್ಯಾಮ್. ಕನ್ನಡ ಅನ್ನೋದು ಮನ್ಸಲ್ಲಿ ಇದ್ರೆ ಸಾಕು. ಇವಾಗ ಎಲ್ಲೋದ್ರೂ ಕನ್ನಡನೂ ಮಾತಾಡ್ತೀವಿ, ಇಂಗ್ಲಿಷು ಮಾತಾಡ್ತೀವಿ, ಹಿಂದಿ ಪ್ರತಿಯೊಂದು ಮಾತಾಡ್ತೀವಿ. ಆದ್ರೆ ಕನ್ನಡ ಮೂವಿ ಅಂದ್ರೆ ಕನ್ನಡನೇ ಇರ್ಬೇಕು ಅಂತ ಏನಿಲ್ಲ, ಕನ್ನಡನೂ ಇರ್ಲಿ, ಅದ್ರ ಜೊತೆ ಬೇರೆ ಲ್ಯಾಂಗ್ವೇಜು ಒಟ್ನಲ್ಲಿ ಅದೇನೇ ಇದ್ರು ಯಶ್ ಅವ್ರನ್ನ ನಾವು ಬಿಟ್ಕೊಡಲ್ಲ ಅಂತ ನೀವು? ಬಿಟ್ಕೊಡಲ್ಲ. ಓಕೆ, ಮತ್ತೆ ಆಲ್ ದ ಬೆಸ್ಟ್ ಹೇಳಿ. ಆಲ್ ದ ಬೆಸ್ಟ್ ಟಾಕ್ಸಿಕ್ ಮೂವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಇನ್ನಷ್ಟು ಅಭಿಮಾನಿಗಳಿದ್ದಾರೆ, ಇನ್ನೊಂದೇನು ಪ್ರೋಗ್ರಾಮ್ ಮುಗಿಯೋದಕ್ಕೆ ಬಂತು, ಮಾತಾಡಿ ಬೇಗ ಬೇಗ ಕ್ಲೋಸ್ ಮಾಡ್ಬಿಡೋಣ ಬನ್ನಿ. ಇವಾಗ ಚಿನ್ನದಂತ ಹುಡುಗಿಗೆ ಒಂದೊಳ್ಳೆ ಕ್ವಶನ್ ಕೇಳ್ಬಿಡೋಣ. ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ ಅಲ್ವಾ, ನೋಡಿದ್ರಾ? ಹಾ, ನೋಡಿ. ಆನೆಸ್ಟ್ ಆಗಿ ರಿಪ್ಲೈ ಮಾಡಿದ್ರಿ ನೀವು? ಸೂಪರ್. ಯಾಕಂದ್ರೆ ತುಂಬಾ ಜನ ನೋಡಿರ್ತಾರೆ, ನೋಡೇ ಇಲ್ಲ ಅಂದ್ರು. ಸೊ ಹಾಗಾಗಿ ಏನ್ ಇಷ್ಟ ಆಯ್ತು ಅದ್ರಲ್ಲಿ? ಯಶ್ ಆಫ್ ಕೋರ್ಸ್. ಅವನಿದ್ಮೇಲೆ ನೋಡ್ಬೇಕಂತ ಅನ್ಸೆ. ಯಶ್ ಫ್ಯಾನ ನೀವು? ಹಾ. ನೀವು ಯಾವ್ದು ಯಶ್ ಸಿನಿಮಾ ಯಾವ್ದು ತುಂಬಾ ಇಷ್ಟ? ಗೂಗ್ಲಿ. ಹೌದಾ? ಗೂಗ್ಲಿಲಿ ಯಾವ್ದಾದ್ರು ಒಂದು ಡೈಲಾಗ್ ಹೇಳೋದಕ್ಕೆ ಟ್ರೈ ಮಾಡಿ. ಈಸಿಯಾಗಿ ಒಂದೇ ಒಂದು ಹೆಸರು ಹೇಳ್ಬಿಟ್ಟು ಮುಗ್ದೋಯ್ತು. ಶರತ್ ಅಂದ್ಬಿಡಿ ಸಾಕು ಅಲ್ವಾ? ಓಕೆ, ಈಗ ಟಾಕ್ಸಿಕ್ ಸಿನಿಮಾದಲ್ಲಿ ಎಕ್ಸ್ಪೆಕ್ಟ್ ಮಾಡಿದಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತಾ? ಕನ್ನಡ ಮೂವೀಸ್ ಅಷ್ಟು ತೋರಿಸಿರ್ಲಿಲ್ಲ. ಏನೋ ಫಸ್ಟ್ ಟೈಮ್ ಆಗಿ ನೀವು ಟ್ರೈ ಮಾಡಿದ್ದಾರೆ. ಏನ್ ಯೂನಿಕ್ ಅಂದ್ರೆ ಎವ್ರಿ ಟೈಮ್ ನಾವು ನೋಡ್ತೀವಲ್ಲ ಬೇರೆ, ಅಂದ್ರೆ ಲೈಕ್ ಸೀರೀಸ್ ಎಲ್ಲ ನೋಡ್ತೀವಿ, ಇಟ್ಸ್ ಸೇಮ್ ಲೈಕ್ ದಟ್ ಓನ್ಲಿ. ಇದು ಸ್ವಲ್ಪ ಕಲರ್ ಕರೆಕ್ಷನ್ ಆಗಿರ್ಬೋದು ಅಥವಾ ಹಾಲಿವುಡ್ ರೇಂಜ್. ಓಕೆ, ಈಗ ಈಗ ಎಲ್ಲ ಆಕ್ಷನ್ ಆಗೋಯ್ತು, ಸಿನಿಮಾದಲ್ಲಿ ಸಾಂಗ್ ಏನಾದ್ರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ? ಹಾ, ಇದೆ. ಹೇಗಿರ್ಬೋದು ಸಾಂಗ್ಸ್? ಈ KGF 2 ಅಲ್ಲಿ ನೋಡಿ ಒಳ್ಳೆ ಐಟಮ್ ಸಾಂಗ್ಸ್ ಇತ್ತು, ಒಳ್ಳೊಳ್ಳೆ ಸಾಂಗ್ಸ್ ಇತ್ತು. ಇದ್ರಲ್ಲಿ ಇದ್ರಲ್ಲೂ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಜಾಸ್ತಿನೇ ಇರುತ್ತೆ. ಓಕೆ, ನೋಡ್ತೀರಾ ಸಿನಿಮಾ ಇಬ್ರು? ನೋಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಗಮನಿಸ್ತಾ ಇದ್ರಿ ಟಾಕ್ಸಿಕ್ ಸಿನಿಮಾ ಟೀಸರ್ ಬಗ್ಗೆ ಜೆನ್ಸಿಯಿಂದ ಹಿಡಿದು ಸೀನಿಯರ್ ಸಿಟಿಸನ್ಸ್ ಏನ್ ಹೇಳ್ತಾ ಇದ್ರು ಅಂತ. ಏನೇ ಆಗಿರ್ಲಿ ಕಣ್ರಿ, ನಮ್ಮ ಇಂಡಸ್ಟ್ರಿಲಿ ಎಲ್ಲವೂ ಒಂದೇ ತರ ಇರಬೇಕು ಅಂದ್ರೆ ಆಗೋದಿಲ್ಲ. ಒಂದಷ್ಟು ಇರಿಸು ಮುರಿಸು ಆದ್ರೂ ಕೂಡ ನಮ್ಮ ಸಿನಿಮಾ ಎಲ್ಲಿಗೆ ತಲುಪಿದೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಪೈರಸಿ ಮಾಡಬೇಡಿ, ಮಿಸ್ ಮಾಡದೆ. ಟಾಕ್ಸಿಕ್ ಸಿನಿಮಾ ಮಾರ್ಚ್ 19ನೇ ತಾರೀಕು ಕನ್ನಡ ಇಂಡಸ್ಟ್ರಿಯನ್ನ ಬೆಳೆಸಬೇಕಂದ್ರೆ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನ ನೋಡಿ ಕನ್ನಡ ಇಂಡಸ್ಟ್ರಿಯನ್ನ ಅಪ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡ್ ಅಂದ್ರೆ ಮುಂದಿನ ವಾರ ನಿಮ್ ಜೊತೆ ನಾನ್ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯನ ಮುಂದಿಗೆ, ನಾವು ನಿಮ್ಮೊಂದಿಗೆ.